ಮಕ್ಕಳೇ 5 ಮಿನಿಟ್ಸ್ ಅಲ್ಲಿ ಸಮಾಸಗಳನ್ನ ಕವರ್ ಮಾಡೋಣ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಎಷ್ಟು ಸಮಾಸಗಳಿವೆ? 8. ತತ್ಪುರುಷ, ಬಹುವ್ರೀಹಿ, ಕರ್ಮಧಾರೆಯ, ಕ್ರಿಯಾ, ದ್ವಿಗು, ಅಂಶಿ, ದ್ವಂದ್ವ ಮತ್ತು ಗಮಕ. ಫಸ್ಟಿಗೆ ತತ್ಪುರುಷ ಸಮಾಸಕ್ಕೆ ಬರೋಣ. ಸಮಾಸಕ್ಕೂ ಸಂಧಿಗೂ ಏನ್ ಡಿಫ್ರೆನ್ಸು? ಸಿಂಪಲ್ಲು. ಇಲ್ಲಿ ವಿಭಕ್ತಿ ಪ್ರತ್ಯಯ ಲೋಪ, ಡನ್, ಪೊಯುಂಡ. ಹೀಗಾಗಿ ತತ್ಪುರುಷ ಸಮಾಸದಲ್ಲಿ ಏನಾಗತ್ತೆ? ಉತ್ತರ ಪದ, 2 ಪದ ಇರುತ್ತೆ. ಇದು ಪೂರ್ವ ಪದ, ಇದು ಉತ್ತರ ಪದ. 1ನೇ ಪದ, 2ನೇ ಪದ ಉತ್ತರ ಪದ ಆಗಿರುತ್ತೆ. ಉತ್ತರ ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇರುವ ಸಮಾಸ ಆಗಿರುತ್ತೆ. ಪೂರ್ವ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಕ್ಕೆ ಅನುಗುಣವಾಗಿ ಇದು ಬದಲಾಗುತ್ತೆ. ಇಲ್ಲಿ ನೋವು, ಕಾಲು, ತಾವರೆ. ತಲೆಯಲ್ಲಿ ನೋವು, ತಲೆನೋವು ಏನು ಇಂಪಾರ್ಟೆಂಟ್ ಹೈಲೈಟ್ ಆಗ್ತಾ ಇದೆ? ನೋವು ಅನ್ನೋದು ಹೈಲೈಟ್ ಆಗ್ತಾ ಇವೆ. ಮರದ ಕಾಲು, ಮರಗಾಲು, ಕಾಲು ಅದು ಹೈಲೈಟ್ ಆಗ್ತಾ ಇದೆ. ಬೆಟ್ಟದ ತಾವರೆ, ಕಮಲ, ತಾವರೆ ಹೈಲೈಟ್ ಆಗ್ತಾ ಇದೆ ಬೆಟ್ಟದಾವರೆಯಲ್ಲಿ. ಸೊ ಈ ರೀತಿಯಾಗಿ ಯಾವಾಗ ಉತ್ತರ ಪದ 2ನೇ ಪದದ ಅರ್ಥ ಪ್ರಧಾನವಾಗಿರುತ್ತೋ ಅದು ತತ್ಪುರುಷ ಸಮಾಸ. ಓಕೆನಾ? ಏನು ಇಂಪಾರ್ಟೆಂಟು? ಉತ್ತರ ಪದದ ಅರ್ಥ. ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಸಮಾಸ. ಪೂರ್ವ ಪದವು ವಿಶೇಷಣ, ಉತ್ತರ ಪದ ನಾಮ. ಇಲ್ಲಿ ಫಾರ್ ಎಕ್ಸಾಂಪಲ್ ವಿಶೇಷಣ ಆಗಿರಬೇಕು ಪೂರ್ವ ಪದ. ವಿಶೇಷಣ ಅಂದ್ರೇನು? ಹಿರಿದು, ಕಿರಿದು, ಬಿಳಿಯ, ಹಿರಿದು, ಈ ರೀತಿಯಾಗಿ ಯಾವುದು ಅದರ ವಿಶೇಷತೆಯನ್ನ ತಿಳಿಸುತ್ತೋ ಅದು ವಿಶೇಷಣವಾಗಿರತ್ತೆ. ಹಿರಿದು ಪ್ಲಸ್ ಮರ, ಮರ ಏನು? ನಾಮಪದ. ಬಿಳಿಯ ಪ್ಲಸ್ ಮುಗಿಲು, ಬೆಳ್ಮುಗಿಲು, ಬೆಳ್ಮುಗಿಲು. ಹಿರಿದು ಪ್ಲಸ್ ಬಾಗಿಲು, ಹೆಬ್ಬಾಗಿಲು. ಈ ರೀತಿಯಾಗಿ ನೀವು ನೋಡಬಹುದು. ಇಲ್ಲೆಲ್ಲ ವಿಶೇಷಣವಿದೆ. ಅದಾದ್ಮೇಲೆ ನಾಮಪದಗಳು ಕೂಡ್ತಾ ಇವೆ. ಅದಾದ್ಮೇಲೆ ಕರ್ಮಧಾರೆಯ ಸಮಾಸ ಆಗ್ತಾ ಇದೆ. ಸೊ ಕರ್ಮಧಾರೆಯ ಸಮಾಸ ಅಂದ್ರೆ ಏನಾಗತ್ತೆ? ಇಂಪಾರ್ಟೆಂಟು ಪೂರ್ವ ಪದ ವಿಶೇಷಣವಾಗಿರತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಹಾಗೆ ಒಂದು ಟಾಸ್ಕು, ಬಿಳಿಯ ಪ್ಲಸ್ ಮುಗಿಲು ಇದರ ಸಮಾಸ ಪದ ಏನಾಗತ್ತೆ ಅಂತ ಚಾಟ್ ಅಲ್ಲಿ ತಿಳಿಸಿ, ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೇನೆ. ದ್ವಿಗು ಸಮಾಸ ಸಿಂಪಲ್ಲು, ಸಂಖ್ಯಾವಾಚಕವಾಗಿರಬೇಕು ಪೂರ್ವ ಪದ. 1, 2, ಸಪ್ತ, ಸಪ್ತಸಾಗರದಾಚೆಯಲ್ಲೋ ಸಪ್ತ ಪ್ಲಸ್ ಸಾಗರ, ಸಪ್ತಸಾಗರ. ಇಮ್ಮಡಿ ಪುಲಕೇಶಿ, 1 ಪ್ಲಸ್ ಕಟ್ಟು, ಒಗ್ಗಟ್ಟು. ಈ ರೀತಿಯಾಗಿ ನೀವು ನೋಡಬಹುದು. ಇಲ್ಲಿ ಏನ್ ಆಗ್ತಾ ಇದೆ? ಸಿಂಪಲ್ಲು ಸಂಖ್ಯೆಗಳಿವೆ ಪೂರ್ವ ಪದದಲ್ಲಿ. ಅದೇ ಪೂರ್ವ ಪದದಲ್ಲಿ ವಿಶೇಷಣ ಇದ್ರೆ ಏನಾಗತ್ತೆ? ಕರ್ಮಧಾರೆಯ ಆಗತ್ತೆ. ದ್ವಂದ್ವ ಸಿಂಪಲ್ಲು, ಎಲ್ಲಾ ಪದಗಳಿಗೂ ಸಮಾನವಾದ ಪ್ರಾಮುಖ್ಯತೆ ಇರತ್ತೆ. ಸಿಂಪಲ್. 1ನೇದು ನಾವು ಯಾವ್ದು ಓದಿದ್ವಿ? ತತ್ಪುರುಷ ಸಮಾಸ. ಅದರಲ್ಲಿ ಏನಾಗಿತ್ತು? ಉತ್ತರ ಪದದ ಅರ್ಥಕ್ಕೆ ಪ್ರಾಮುಖ್ಯತೆ ಇತ್ತು. ಅದೇ ದ್ವಂದ್ವ ಸಮಾಸದಲ್ಲಿ ಏನಾಗ್ತಾ ಇದೆ? ಎರಡೂ ಸಹ ಇಂಪಾರ್ಟೆಂಟೇ. ಗಿಡವು ಪ್ಲಸ್ ಮರವು, ಗಿಡ ಮರ. ಯಾವ್ದಾದ್ರು ಲೆಸ್ ಇಂಪಾರ್ಟೆಂಟ್ ಇದೆಯಾ? ಇಲ್ಲ. ಕಸವು ಪ್ಲಸ್ ಕಡ್ಡಿಯು, ಕಸ ಕಡ್ಡಿ. ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಈ ರೀತಿಯಾಗಿ ನೀವು ನೋಡೋದಾದ್ರೆ ಎರಡೂ ಪದಗಳಿಗೆ ಪ್ರಾಮುಖ್ಯತೆ ಇರುತ್ತೆ. ಅದೇ ದ್ವಂದ್ವ ಸಮಾಸ ಆಗಿರತ್ತೆ. ಬಹುವ್ರೀಹಿ ಸಮಾಸ, ಸಮಾಸದಲ್ಲಿರುವ ಪದಗಳ ಅರ್ಥಕ್ಕೆ ಪ್ರಾಮುಖ್ಯತೆ ಇಲ್ಲ. ಇದರಲ್ಲಿ ಎರಡಕ್ಕೂ ಪ್ರಾಮುಖ್ಯತೆ ಇದೆ. ತತ್ಪುರುಷದಲ್ಲಿ ಉತ್ತರ ಪದಕ್ಕಿದೆ. ಅದೇ ಬಹುವ್ರೀಹಿದಲ್ಲಿ ಇವೆರಡಕ್ಕೂ ಬಿಟ್ಟು 3ನೇದಕ್ಕೆ. ಕೆಂಪಾದ ಕಣ್ಣು ಉಳ್ಳವ, ಕೆಂಗಣ್ಣು. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು, ಚಕ್ರಪಾಣಿ. ಅಂದ್ರೆ ಯಾರು? ಚಕ್ರಪಾಣಿ ಶ್ರೀಕೃಷ್ಣನ. ಕರಿಯನ್ನು ಮುಖವಾಗಿ ಉಳ್ಳವನು, ಕರಿಮುಖ. ಕೆಂಗಣ್ಣ, ಕರಿಮುಖ. ಈ ರೀತಿ ಯಾರನ್ನ ನಾವು ಕರಿತೇವೆ? ಕೆಂಗಣ್ಣ. ಕೆಂಗಣ್ಣ ಮತ್ತೆ ಕರಿಮುಖ ಅಂತ ಯಾರನ್ನ ಕರಿತೇವೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಾಯ್ತಾ ಇರ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು. ಇದನ್ನ ಡಿಫ್ರೆನ್ಸ್ ಒಡಿಬೇಕಾದ್ರೆ ಉಳ್ಳವರು, ಉಳ್ಳವನು, ಈ ರೀತಿಯಾಗಿ ಅದರ ಎಕ್ಸಾಕ್ಟ್ಲಿ ಕೆಂಪಾದ ಕಣ್ಣು ಅಂತ ನಾವು ಹೇಳ್ತಾ ಇಲ್ಲ. ಯಾರದೋ ಒಬ್ಬರಿಗೆ ಕೆಂಪಾದ ಕಣ್ಣು ಇದೆ, ಅವರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದೇವೆ. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವರು ಯಾರು? ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕರಿಯ ಮುಖವನ್ನು ಉಳ್ಳವರು ಯಾರು? ಆನೆಯ ಮುಖವನ್ನ ಉಳ್ಳವರು ಯಾರು? ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಇಲ್ಲಿ, ಹೊರತು ಇವುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬೇರೊಂದು ಪದಕ್ಕೆ ಪ್ರಾಮುಖ್ಯತೆ ಇರತ್ತೆ. ಕ್ರಿಯಾ ಸಮಾಸ. ಸಿಂಪಲ್. ಉತ್ತರ ಪದವು ಕ್ರಿಯಾಸೂಚಕ. ಅಂದ್ರೇನು?
ಕಣ್ಣನ್ನು ತೆರೆ, ಕ್ರಿಯೆ ಮಾಡ್ತಾ ಇದ್ದೇವೆ. ಮೈಯನ್ನು ತಡವಿ, ಗಂಜಿಯನ್ನು ಉಂಡು. ಈ ರೀತಿಯಾಗಿ ಯಾವ್ದ್ಯಾವ್ದು ಕ್ರಿಯೆಯನ್ನ ಸೂಚಿಸುತ್ತೋ, ಕೆಲಸ ಮಾಡೋದನ್ನ ಸೂಚಿಸುತ್ತೋ ಅದೇ ನಮ್ಮ ಕ್ರಿಯಾ ಸಮಾಸ ಆಗತ್ತೆ. ಅದು ನಮ್ಮ ಉತ್ತರ ಪದದಲ್ಲಿರ್ಬೇಕು. ಸಿಂಪಲ್ ತತ್ಪುರುಷ ಉತ್ತರ ಪದದ ಅರ್ಥ ಪ್ರಧಾನ. ಕರ್ಮಧಾರೆಯ ವಿಶೇಷಣ ಮತ್ತು ವಿಶೇಷ್ಯ ಇದಿರತ್ತೆ. ಅಂಶಿ ಸಮಾಸ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿಯಿಂದ ಕೂಡಿರತ್ತೆ. ಇದರ ಬಗ್ಗೆ ಮಾತಾಡಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಅನ್ನ ನೀವು ಕೊಡ್ತೀರಾ. ಸಿಂಪಲ್ ಎರಡರ ಮಧ್ಯೆನೂ ಒಂಥರ ಸಂಬಂಧ ಇರತ್ತೆ, ಒಂದರ ಭಾಗ ಮತ್ತೊಂದಾಗಿರತ್ತೆ. ದ್ವಿಗು ಸಂಖ್ಯಾ ಸೂಚಕ, ದ್ವಂದ್ವ ಎರಡಕ್ಕೂ ಸೇಮ್ ಇಂಪಾರ್ಟೆನ್ಸು. ಬಹುವ್ರೀಹಿ ಬೇರೊಂದು ಪದ. ಕ್ರಿಯಾ ಸಮಾಸ ಅಂದ್ರೆ ಏನು? ಉತ್ತರ ಪದ ಕ್ರಿಯೆ. ಗಮಕ ಸಮಾಸದ ಬಗ್ಗೆ ಮಾತಾಡ್ಲಿಲ್ಲ. ಪೂರ್ವ ಪದ ಸರ್ವನಾಮದಿಂದ ಕೂಡಿರತ್ತೆ. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಎಲ್ಲವನ್ನೂ ಹೈಲೈಟ್ ಮಾಡಿದ್ದೇನೆ. ಗಮಕ ಸಮಾಸವನ್ನ ಕೇಳಿರುವಂತಹ ಚಾನ್ಸಸ್ ಅತ್ಯಂತ ಕಡಿಮೆ ಇದೆ, ಅದಕ್ಕೋಸ್ಕರ ಈ ರೀತಿ ಇಟ್ಟಿದ್ದೇನೆ. ಆದರೂ ಸಹ ಗಮಕ ಸಮಾಸಕ್ಕೆ ನೀವೊಂದು ಎಕ್ಸಾಂಪಲ್ ಅನ್ನ ಕೊಡಿ, ಅಂಶಿ ಸಮಾಸಕ್ಕೂ ಸಹ ಒಂದು ಎಕ್ಸಾಂಪಲ್ ಅನ್ನ ಕೊಡಿ. ಅಂಶಿ ಸಮಾಸಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಈ ರೀತಿ ಕೈಯನ್ನ ಈ ರೀತಿ ತೋರಿಸ್ತೇನೆ, ನೀವೇ ತಿಳ್ಕೊಳ್ಬೇಕಾಗತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಸಮಾಸಗಳನ್ನ 5 ನಿಮಿಷದಲ್ಲಿ ಮುಗಿಸ್ನ ನಂಗೆ ಗೊತ್ತಿಲ್ಲ, ನೋಡೋಣ. ಬಟ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭರವಸೆ ನನಗಿದೆ. ಇಂತಹದೇ ವಿಡಿಯೋಸ್ಗಳನ್ನ ಎಲ್ಲ ಚಾಪ್ಟರ್ಸ್ಗಳನ್ನ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಲಿಂಕು ಕೆಳಗಿದೆ. ಸ್ಪೆಷಲ್ ಆಗಿ ನನ್ನ ಹೆಸರಿನ ಕೂಪನ್ ಸಹ ನಿಮ್ಗೆ ಸಿಗತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.